ಇಂದು ದೇಶಾದ್ಯಂತ ನಡೀತಾ ಇರುವಂತಹ ಮೆಡಿಕಲ್ ಬಂದ್ ಕರೆಗೆ ಒಂದಷ್ಟು ಬಣಗಳು ಎಸ್ ಅಂದಿದ್ದಾವೆ, ಇನ್ನೊಂದಷ್ಟು ಬಣಗಳು ಸಾಥ್ ಕೊಟ್ಟಿಲ್ಲ. ಯಾಕಂತಂದ್ರೆ ನೈತಿಕವಾಗಿ ಬೆಂಬಲವನ್ನ ನೀಡೋದ್ರ ಮುಖಾಂತರವಾಗಿ ಮೆಡಿಕಲ್ಗಳನ್ನ ಬಂದ್ ಮಾಡಿದ್ದಾರೆ. ಸೊ ಇದೀಗ ನಾನು ವೈಯಾಲಿ ಕಾವಲ್ ರಸ್ತೆಯಲ್ಲಿರುವಂತಹ ಜಾಹ್ನವಿ ಮೆಡಿಕಲ್ ಮುಂಭಾಗದಲ್ಲಿದ್ದೀನಿ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಅವರಿಗೂ ಸಹ ಇನ್ಸ್ಟ್ರಕ್ಷನ್ ಬಂದಿದೆ. ಅಂದ್ರೆ ಏನೋ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರವಾಗಿ ಯಾವಾಗ ಮೆಡಿಕಲ್ ಔಷಧಿಗಳನ್ನ ತರಿಸೋದಕ್ಕೆ ಜನ ಮುಂದಾಗ್ತಾರೆ ಅವಾಗಿಂದಲೂ ಸಹ ಹೊಡೆತ ಬಿದ್ದಿದೆ ಅನ್ನುವಂತ ನಿಟ್ಟಿನ ಮುಖಾಂತರವಾಗಿ ಒಂದಷ್ಟು ಬೇಡಿಕೆಗಳನ್ನ ಇಡೋದ್ರ ಮುಖಾಂತರವಾಗಿ ಏನು ಇವತ್ತು ಹೋರಾಟ ಮಾಡುವುದಕ್ಕೆ ಮುಂದಾಗಿದ್ರು. ಮೆಡಿಕಲ್ ಸಿಬ್ಬಂದಿಗಳು ಏನು ಒಂದಷ್ಟು ಮೆಡಿಕಲ್ ಜೊತೆಗೆ ಅಸೋಸಿಯೇಷನ್ ಅವರಿದ್ರು, ಅವರೆಲ್ಲರೂ ಸೇರಿ ಇವತ್ತು ಬಂದ್ ಮಾಡೋದಕ್ಕೆ ಮುಂದಾಗಿದ್ರು, ಕರೆಯನ್ನ ಕೊಟ್ಟಿದ್ರು. ಅದರಲ್ಲೂ ಸಹ ನಮ್ಮ ಬೆಂಗಳೂರಿನಲ್ಲಿರುವಂತಹ 4 ಬಣಗಳು ಒಂದೊಂದು ರೀತಿಯಲ್ಲಿ ಮಹತ್ತರವಾದಂತ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. KCDA ಬಣದಿಂದ ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇರುವಂತದ್ದು, ಜೊತೆಗೆ KPRDO ಬಣದಿಂದ ಬಂದ್ಗೆ ನೈತಿಕವಾಗಿ ಬೆಂಬಲವನ್ನ, ಅಂದ್ರೆ ನಾವು ಕಪ್ಪು ಬಟ್ಟೆಯನ್ನ ಕೈಗೆ ಕಟ್ಕೊಂಡು ನಾವು ಹೋರಾಟಕ್ಕೆ ಮುಂದಾಗ್ತೀವಿ, ಆದ್ರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು ನಮಗೆ ತಿಳಿದು ಬರ್ತಾ ಇದೆ. ಅದರಲ್ಲೂ KPRDO ಅಡಿಯಲ್ಲಿ ಏನಿದೆ ಅದರಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ನೋಂದಣಿ ಆಗಿದ್ದಾವೆ. ಜೊತೆಗೆ KCDA ಅಡಿಯಲ್ಲಿ ಸುಮಾರು 5,000ಕ್ಕೂ ಮೆಡಿಕಲ್ ಶಾಪ್ಗಳು ಹೆಚ್ಚು ನೋಂದಣಿ ಆಗಿರುವಂತದ್ದು. ಇದು KCDA ಅಡಿಯಲ್ಲಿ ಬರುವಂತಹ ಒಂದು ಮೆಡಿಕಲ್ ಶಾಪ್. ಇಲ್ಲಿಯೂ ಸಹ ತಾವು ಗಮನಿಸ್ತಾ ಇರ್ಬೋದು, ನಿನ್ನೆಯೂ ಸಹ ಮೆಡಿಕಲ್ ಬಂದಾಗುತ್ತೆ ಅನ್ನುವಂತಹ ಭಯದಲ್ಲಿ ಸಹ ಏನು ಜನರು ಬಂದು ಔಷಧಿಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು. ಅದರಂತೆ ಇವತ್ತು ಸಹ ಬೆಳಗ್ಗೆಯಿಂದಲೇ ಮೆಡಿಕಲ್ ಎಂದಿನಂತೆ ಓಪನ್ ಇದೆ. ಹಾಗೆ ಸಾರ್ವಜನಿಕರು ಸಹ ಬರ್ತಾ ಇರುವಂತದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಬಂದು ಔಷಧಿ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಎಸ್, ನನ್ನೊಟ್ಟಿಗೆ ಇಲ್ಲಿ ಈ ಶಾಪ್ನ ಸಿಬ್ಬಂದಿ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೇನಾದ್ರೂ ಇನ್ಸ್ಟ್ರಕ್ಷನ್ ಬಂದಿತ್ತಾ, ಮಾಹಿತಿ ತಿಳಿಸಿದ್ರ ಹೇಗೆ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ? ಹೌದು ಮೇಡಮ್, ಬಂದಿದೆ ನಮಗೆ ಅಸೋಸಿಯೇಷನ್ ಇಂದ. ಬಂದ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆನ್ಲೈನ್ ವಿರುದ್ಧ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಆನ್ಲೈನ್ ತುಂಬಾ ಡಿಸ್ಕೌಂಟ್ ಕೊಡ್ತಾರೆ, ವಿತೌಟ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಐಟಮ್ಸ್ ಕೊಡ್ತಾ ಇದ್ದಾರೆ. ಅದು ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡಕ್ಕೆ ಹೇಳಿದ್ರು, ಬಟ್ ಇವಾಗ ಬೇಡ ಅಂತ ಹೇಳಿದ್ದಾರೆ. ಈಗ ಇಂದಿನಿಂದ ನೀವು ನಾರ್ಮಲ್ ಬೆಳಗ್ಗೆಯಿಂದಲೇ ಓಪನ್ ಇದೆಯಾ ಹೇಗೆ? ಬೆಳಗ್ಗೆಯಿಂದ ಓಪನ್ ಇದೆ ಮೇಡಮ್, ಮಾರ್ನಿಂಗ್ ಇಂದ. ನಿನ್ನೆ ತುಂಬಾ ರಶ್ ಆಗಿತ್ತು, ನಿನ್ನೆ ನೈಟ್ ಅಲ್ಲ, ಯಾಕಂದ್ರೆ ನ್ಯೂಸ್ ಹೇಳಿದ್ರಲ್ಲ, ತುಂಬಾ ರಶ್ ಇತ್ತು ಅಲ್ಲಿ. ಜನ ಬಂದಿದ್ದಾರೆ ಇವತ್ತು. ಸೊ ಈಗ ನಿಮ್ಗೆ ಏನಾದ್ರೂ ಅಸೋಸಿಯೇಷನ್ ಇಂದ ಮಾಹಿತಿ ಸದ್ಯಕ್ಕೆ ತಿಳಿಸಿದಾರಾ ಹೆಂಗೆ? ಕ್ಲೋಸ್ ಮಾಡಬೇಡಿ ಅಂತಾನೆ ಹೇಳಿದ್ದಾರೆ ಅವರು. ಜನ ತುಂಬಾ ತೊಂದರೆ ಆಗುತ್ತೆ ರೋಗಿಗಳಿಗೆ ಅಂತ ಹೇಳಿದ್ದಾರೆ. ಇವತ್ತು ಮಾತ್ರ, ನಾಳೆ ಎಂದಿನಂತಾನೆ ಓಪನ್ ಇರುತ್ತೆ. ಸೊ ನೋಡಿದ್ರೆ ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಜನಸಾಮಾನ್ಯರಿಗೆ ಆಗಬಾರ್ದು, ಔಷಧಿಗಳು ಅಗತ್ಯವಾಗಿ ಬೇಕಾಗುತ್ತೆ. ಸೊ ಬಂದಿರುವಂತಹ ಸಾರ್ವಜನಿಕರಿಗೆ ಪೂರೈಕೆ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಬಾರ್ದು ಅಂತ ಒಂದಷ್ಟು ಅಸೋಸಿಯೇಷನ್ಗಳು ನಿರ್ಧಾರವನ್ನ ಮಾಡಿ ನೈತಿಕವಾಗಿ ಬೆಂಬಲವನ್ನ ಸೂಚಿಸಿರುವಂತದ್ದು. ಇದು KCDA ಅಡಿಯಲ್ಲಿ ಬರುವಂತಹ ಒಂದು ಮೆಡಿಕಲ್ ಶಾಪ್ ಆಗಿರೋದ್ರಿಂದಾಗಿ ನಾವು ಸಪೋರ್ಟ್ ಮಾಡ್ತೀವಿ, ಆದ್ರೆ ನಮ್ಮ ನೈತಿಕ ಬೆಂಬಲ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ತಿಳಿದು ಬಂದಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.